ನಾವು ಬಳ್ಳಾರಿಯಿಂದ ಬಂದಿದ್ದು. ನಾನು ಇಬ್ಬರು ಮಕ್ಕಳನ್ನ ಇಲ್ಲೇ ಜಾಯಿನ್ ಮಾಡಿದ್ದು. ನಮಗೆ ಅಸಲು ಇದು ಇದೆ ಅನ್ನೋದು ಕೂಡ ಗೊತ್ತಿದ್ದಿಲ್ಲ. ನಮಗೆ ಫ್ರೈಡೇ ಗೊತ್ತಾಯಿತು ಈ ಥರ ಇದೆ, ಈ ಥರ ಕೋಚಿಂಗ್ ಇದೆ ಅಂತ. ನಾವು ಸಾಯಂಕಾಲ ಡೆಸಿಷನ್ ತಗೊಂಡು ಮಾರ್ನಿಂಗ್ ತಂದು ಬಿಟ್ಟಿದ್ದೀವಿ. ಬಟ್ ಭಯ ಆಯಿತು ಫಸ್ಟ್ ಟೈಮ್, ಹೆಂಗೆ ಮಾಡ್ತಾರೆ ಏನು, ಬಟ್ಟೆ ವಾಶ್ ಮಾಡೋದು ಏನು ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಬಟ್ ದೇ ಆರ್ ವೆರಿ ಗುಡ್, ಚೆನ್ನಾಗಿ ಮಾಡಿದೆ. ನಾನು ಬರತ್ಲೇ ಒಂದೇ ಮಾತು ಕೇಳಿದೆ, ಎಂಜಾಯ್ ಮಾಡಿದ್ರೆ ಕಷ್ಟ ಅನ್ನಿಸ್ತಾ ಅಂತ. ಬಟ್ ದೇ ಸೆಡ್ ನಾನು ತುಂಬ ಎಂಜಾಯ್ ಮಾಡಿದೆಮ್ಮ, ನಾನು ಮತ್ತೆ ಕಂಟಿನ್ಯೂ ಮಾಡಬೇಕು, ಚೆನ್ನಾಗಿದೆ ಅಂತ ಹೇಳಿದರು. ಬಟ್ ಐ ಕ್ಯಾನ್ ಸಿ ದ ಚೇಂಜಸ್. ಸ್ವಲ್ಪ ಚೇಂಜ್ ಅನ್ನಿಸ್ತು, ನಾನು ತುಂಬ ಚೇಂಜ್ ಅನ್ನಿಸ್ತು ಅಂತ ನನ್ನ ಮಕ್ಕಳು ಹೇಳ್ತಾ ಇಲ್ಲ. ದೇ ನೀಡ್ ಎ ಟೈಮ್. ಬಟ್ ನನಗೆ ಹ್ಯಾಪಿ ಅನ್ನಿಸ್ತು, ತುಂಬ ಹ್ಯಾಪಿ ಅನ್ನಿಸ್ತು. ಅವರು ಸಾಂಗ್ಸ್ ಆಗಿರ್ಬೋದು, ದೇವ್ರ ಮೇಲೆ ಭಕ್ತಿ ಆಗಿರ್ಬೋದು, ನಮಗೆ ಬೇರೆ ಕಡೆ ಸಿಗಲ್ಲ ಸ್ಕೂಲ್ಸಲ್ಲಿ ಎಲ್ಲಿ. ಬಟ್ ಇಲ್ಲೆಲ್ಲ ಹೇಳಿದ್ದು ನೋಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಐ ವಾಂಟ್ ಟು ಕಂಟಿನ್ಯೂ ನನ್ನ ಮಕ್ಕಳು ನಾನು ಮತ್ತೆ ಸೇರಿಸ್ಬೇಕು ಇನ್ನೊಂದು ಸಲ ಕೋಚಿಂಗ್ ಬಂದರೆ ಅಂತ ಹೇಳ್ತಿದ್ದೀನಿ. ಫಸ್ಟ್ ಇನ್ನೊಂದು ನಾವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ಮ ಗುರೂಜಿ ಮಾತಾಜಿ ಅವರಿಗೆ, ಇಂಥವ್ರು ಸಿಗೋದೇ ಅಪರೂಪ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ನಾನು ಫುಡ್ಡು ಎಲ್ಲ ನೋಡ್ತಾ ಇದ್ದೆ ವೀಡಿಯೋದಲ್ಲಿ, ಒಳ್ಳೆ ಫುಡ್ ಕೊಡ್ತಿದ್ರು, ಕ್ವಾಲಿಟಿ ಫುಡ್ ಕೊಡ್ತಿದ್ರು. ನಾನು ಒಂದು ಟೈಮ್ ಇವ್ರಿಗೆ ಸ್ನ್ಯಾಕ್ಸ್ ಕೊಡ್ತಾರಾ ಇಲ್ಲ ಅಂತ ಫೋನ್ ಮಾಡಿ ಮತ್ತೆ ಕೇಳಿದೆ. ಅವರು ಪ್ರತಿ ಟೈಮ್ ಇಲ್ಲ ಮೇಡಮ್ ಕೊಡ್ತೀವಿ, ಕಂಪಲ್ಸರಿ ನಿಮ್ಗೆ ಹಾಕ್ತೀವಿ ನೋಡಿ ಅಂತೇಳಿ ಫೋಟೋಸ್ ಹಾಕಿದ್ರು. ನಮಗೆ ತುಂಬ ಖುಷಿ ಅನ್ನಿಸ್ತು. ವಿ ಆರ್ ಗೋಯಿಂಗ್ ವಿತ್ ಹ್ಯಾಪಿ ಸೋಲ್. ಥ್ಯಾಂಕ್ ಯು ಫಾರ್ ಯುವರ್